ಸುಭಾಸ ಏನಪ್ಪ ಇದೆಲ್ಲವ? ಬಿಡು ನೀನು, ಬಿಡು. ಅವ್ನ್ ಸತ್ಯ ಹೇಳ್ತಾನೆ, ಸುಮ್ಕಿರು. ನೀನ್ ಹೇಳವ. ಅಮ್ಮವ್ರೆ, ಅದು ಬೇರೆ ಯಾರು ಅಲ್ಲ. ಅದು ನಿಮ್ಮಟ್ಟಿಲೆ ಅವರಲ್ಲ, ಗೌಡ್ರು ತಂಗಿ ಮಗಳು ವಿನಂತಿ ಅವರಯ್ಯ. ಸರಿ ಕಣಪ್ಪಿ, ಇದೇ ವಿಚಾರವಾ ನಮ್ಮ ಮಟ್ಟಿಗೆ ಬಂದು ನಮ್ಮ ಬಾವನ್ ಮುಂದೆ ಹೇಳು. ನೀನ್ ಎಲ್ಲಾ ಸಮಸ್ಯೆನೂ ನಾನ್ ತೀರ್ಸ್ತೀನಿ. ಹೇಳ್ತೀನಮ್ಮವ್ರೆ. ಲೇ ಸುಭದ್ರೆ, ನನ್ಗೆ ಸವಾಲ್ ಹಾಕೋದೆ ಅಲ್ವಾ? ಇದ್ರ ಪರಿಣಾಮ ಏನಾಯ್ತದೆ ಅಂತ ನೋಡ್ತಾ ಇರು. ಅವ್ವ, ಯಾಕೆ ಅಂತ ಗೊತ್ತಾಯ್ತಿಲ್ಲ ಕಣವ. ಇವತ್ತು ಒತ್ತಾರಿಂದಾನು ಈ ಬಲ್ದಗಳು ಹೊಡ್ಕೋತಾನೆ ಅದೆ. ನಿನ್ ಗ್ರಾಚಾರ ಕೆಟ್ಟು ಅಪಾಯ ಎದುರಾಯ್ತೈತೆ ಅಂತ ಮುನ್ಸೂಚನೆ ಕೊಡ್ತಾದ್ ಕಣವ. ಏನದ್ಕೆ ನಿಮ್ ಮಾತಿನ ಅರ್ಥ? ಮುಚ್ಚಿಟ್ಟಿರೋ ಗುಟ್ಟು ರಟ್ಟಾಯ್ತೈತೆ, ಸಮಾಧಿ ಒಳಗಿದ್ದಿದ್ ಸತ್ಯ ಆಚೆಗ್ ಬರ್ತೈತೆ ಅಂತ ಅರ್ಥ. ಅದ್ಕೆ ದಿನಕ್ಕೊಂದ್ಕಿತ ನಿಮ್ಗೆ ನಮ್ಮಿಬ್ರು ಸುದ್ದಿಗ್ ಬರ್ದೇ ಹೋದ್ರೆ ತಿಂದನ್ನ ಅರ್ಗಕ್ಕಿಲ್ಲ ಅನ್ಸುತ್ತಲ್ವಾ? ಅದ್ಕೆ ನಾನ್ ನಿಮ್ಗೆ ಮೊದ್ಲೇ ಹೇಳಿವ್ನಿ, ನನ್ನ ಮಗಳು ಯಾವ ತಪ್ಪು ಮಾಡಿಲ್ಲ, ಏನು ಮುಚ್ಚಿಟ್ಟಿಲ್ಲ ಅಂತ. ಆದ್ರೂ ಯಾಕೆ ಹಿಂಗ್ ಬಂದು ಸುಮ್ನೆ ಅವಳ ಮೇಲೆ ಏನೇನೋ ಹೇಳ್ತೀರಾ? ಇದ್ರ ನಿಮ್ಗೆ ಏನ್ ಸಿಕ್ಕದು? ಸತ್ಯ ಎಲ್ರಿಗೂ ಗೊತ್ತಾಗ್ಬೇಕಲ್ವಾ ಸಾವಿತ್ರಿ? ಎಲ್ಲದಕ್ಕಿಂತ ಮಿಗ್ಲಾಗಿ ನೀನು ನಂತವ ಸವಾಲ್ ಹಾಕಿದ್ಯಾ ಅಲ್ವಾ? ಈ ಈಶ್ವರಿ ಏನು ಅನ್ನೋದನ್ನ ಎಲ್ರಿಗೂ ತೋರ್ಸ್ಬೇಕಲ್ವೇ? ಏನು ಹೆದರ್ಸಕ್ ನೋಡ್ತಾ ಇದ್ದೀರಾ? ಒಂದ್ ತಿಳ್ಕೊಬಿಡಿ, ನಾವೇನಾದ್ರು ತಪ್ಪು ಮಾಡಿದ್ರೆ ನಿಮ್ಗೆ ಹೆದರ್ಕೋಬೇಕಾಯ್ತು. ನೋಡಿ, ಈಗ್ಲೂ ಸವಾಲ್ ಹಾಕ್ತೀನಿ, ನಿಮ್ ಕೈನಲ್ಲಿ ಅದೇನಾದದೋ ಮಾಡ್ಕೊ ಹೋಗಿ. ದೀಪ ಆರನಾಗ ಜೋರಾಗಿ ಉರಿತದಂತೆ ಪಾಪ, ಅದಕ್ಕೆ ಈಟೊಂದ್ ಗಟ್ಟಿಯಾಗಿ ಮಾತಾಡ್ತಿದ್ಯಾ ಅನಿಸ್ತದೆ. ನೀನ್ ನನ್ ಕಾಲ್ ಹಿಡ್ದು ಕ್ಷಮೆ ಕೇಳಂಗ್ ಮಾಡ್ಲಿಲ್ಲ, ನನ್ ಹೆಸರು ಈಶ್ವರಿನೇ ಅಲ್ಲ. ಹಂಗ್ ಮಾಡ್ತೀನಿ ಹಿಂಗ್ ಮಾಡ್ತೀನಿ ಅಂತ ಜಂಬ ಕೊಚ್ಕೋತಾ ಇದೆಯಲ್ಲ, ಅದೇನ್ ಮಾಡಿ ಅಂತ ನಾನು ನೋಡೇ ಬಿಡ್ತೀನಿ. ಅವ್ರೇನೋ ಕತೆ ಹೇಳ್ತಾರೆ ಅಂತ ನೀ ಕೇಳ್ಕೊಂಡ್ ನಿಂತಿದ್ಯಲ್ಲ, ಬಾರೆ. ಸದ್ಯದಲ್ಲೇ ಐತೆ ಇಬ್ರಿಗೂ ಮಾರಿ ಹಬ್ಬ. ಹೊಳಿ ಅಂದ್ರೆ ಇದೇನು ಬೆಳಿಗ್ಗೆಯಿಂದ ಮಧ್ಯಾಹ್ನವಾಯ್ತು, ಮಧ್ಯಾಹ್ನದಿಂದ ಸಂಜೆ ಆಯ್ತು, ಸಂಜೆಯಿಂದ ರಾತ್ರಿ ಆಯ್ತು. ಅದ್ ಬೇರೆ ಈಗ ಕಣ್ ಮುಚ್ಚಿಸ್ಬಿಟ್ಟಿದಾರಿ. ಅದೇನೋ ತಸ್ಪೆನ್ಸು ಅಂತಿದಾರಿ. ಅದೇನು ಅಂತ ಹೊಸಿ ಬಿಡಿಸಿ ಹೇಳಿ ಅಂದ್ರೆ. ಅಲ್ಲ ಮಾವಯ್ಯ, ಹನ್ನೊಂದ್ ದಿನನೇ ಇದ್ದವ್ರಿಗೆ ಇನ್ನೊಂದ್ ದಿನ ಇರಕ್ ಕಷ್ಟವೇ? ಸರಿ ಆಯ್ತು, ಎಲ್ರು ಕಣ್ಬಿಡಿ.
ಗೌಡ್ರೆ ಏನಿದೆಲ್ಲ? ಬಾರಮ್ಮಿ ಒಳಕ್ಕೆ, ಎಲ್ಲ ಗೊತ್ತಾಯ್ತದೆ, ಬನ್ನಿ. ಆಟೋದಿಂದ ಎಲ್ಲಿಗೆ ಎಲ್ಲಿಗೆ ಅಂತ ಕೇಳ್ತಿದ್ರಲ್ಲ, ಇದೆಯಾ ಆ ಸರ್ಪ್ರೈಸು. ಗೌಡ್ರೆ ಯೋನಿದೆಲ್ಲ? ನೋಡಿ, ಇದು ರತ್ನ ಉಪಹಾರ, ಮೊಬೈಲ್ ಹೋಟ್ಲು. ನಮ್ಮ ಅತ್ತಮ್ಮನ ಕೈ ರುಚಿ ಸುತ್ತ ಹಳ್ಳಿಗೆಲ್ಲ ಫೇಮಸ್ ಆಗಿರೋದ್ರಿಂದ ನಮ್ಮ ಅತ್ತಮ್ಮಂಗೆ ಅಂತ ಕೊಟ್ಟಿರೋ ಚಿಕ್ಕ ಹೋಟ್ಲಿದು. ಅಯ್ಯೋ ಅಳಿಯಂದ್ರೆ, ಇದ್ನೆಲ್ಲ ಯಾಕೆ ಮಾಡಕ್ ಹೋದ್ರಿ? ಅತ್ತಮ್ಮ, ನೀವು ಸ್ವಾಭಿಮಾನದಿಂದ ಯಾರ ಮುಂದೆನೂ ತಲೆ ತಗ್ಸೋದ್ ಬೇಡ. ನಿಮ್ಗೂ ಆದಾಯ ಬರಂಗೆ ಏನಾದ್ರೂ ಮಾಡ್ಬೇಕು ಅಂತ ಯೋಚನೆ ಮಾಡಿದಾಗ ನನ್ ಗೆಳೆಯ ಜೀವ ಕೊಟ್ಟ ಐಡಿಯಾ ಇದು. ಜೊತೆಗೆ ಅವ್ರಿಗೆ ಕೈ ಹಿಡಿದಿದ್ ಗಾಡಿಯ ನಿಮಗ್ ಕೊಟ್ಟವ್ರೆ. ಅದಕ್ಕೆ ನಿಮ್ಮೆಲ್ರಿಗೂ ಸರ್ಪ್ರೈಸ್ ಕೊಡ್ಬೇಕು ಅಂತ ಯಾರಿಗೂ ಹೇಳೇ ಇರ್ಲಿಲ್ಲ. ಮಾವಯ್ಯ, ಇದ್ರ ಹೆಸರು ಮಾತ್ರ ಅತ್ತ ಮುಂದೈತೆ, ಇದ್ರಲ್ಲಿ ನೀವು ಓನರಯ್ಯ. ಅಯ್ಯೋ, ಓನರ್ಗಿರಿ ಬ್ಯಾಡಾಳಿ ಅಂದ್ರೆ ಡ್ಯೂಟಿ ಕೊಟ್ಟು ಸಂಬಳ ಕೊಟ್ರೆ ಸಾಕು. ಡ್ಯೂಟಿ ಜೊತೆ ನಿಮ್ಗೆ ಓಟಿನೂ ಕೊಡ್ತೀನಿ ಬುಡಿ. ಗೌಡ್ರೆ, ನನಗ್ ಆಯ್ತಾ ಇರೋ ಸಂತೋಷಕ್ಕೆ ಏನ್ ಹೇಳ್ಬೇಕು ಅಂತಾನೆ ಗೊತ್ತಾಯ್ತಾ ಇಲ್ಲ. ಥ್ಯಾಂಕ್ಸ್. ಏ ಬಿಡಮ್ಮಿ, ನೀನೇನ್ ಇದಕ್ಕೆಲ್ಲ ಚಿಕ್ಕ ಮಕ್ಳ ತರ. ಅತ್ತಮ್ಮ, ಈಗ ಟೈಮು ಸ್ಯಾನೆ ಸಂದಾಗದೆ, ನೀವು ಪೂಜೆ ಮಾಡ್ಬಿಟ್ಟು ಒಲೆ ಹಚ್ಚಿ. ದೇವ್ರೆ, ನಮ್ಮ ಅತ್ತೆ ಮಾವಯ್ಯ ಈ ಹೋಟ್ಲು ಮೂಲಕ ಒಂದ್ ಬದುಕು ಕಟ್ಕೋಬೇಕು. ಸದಾ ನೀನು ಅವ್ರ ಜೊತೆಗಿದ್ದು ಅವ್ರಿಗೆ ಒಳ್ಳೇದ್ ಮಾಡ್ಬೇಕು. ಗೌಡ್ರೆ, ನೀವು ಬನ್ನಿ. ಅತ್ತಮ್ಮ, ಇನ್ಮೇಲಿಂದ ಇದು ನಿಮ್ ಸೊತ್ತು. ಹೋಗಿ, ಇದಕ್ಕೆ ನೀವೇ ಓನರು, ನೀವೇ ಭಟ್ರು. ಹೋಗಿ ಅಡಿಗೆ ಶುರು ಹಚ್ಕೊಳ್ಳಿ. ಅವೋ ಈರುಳ್ಳಿ ಒಸಿ ಸಣ್ಣದಾಗಚ್ಚು. ಅಲ್ಲ ಕಣಮ್ಮಿ, ನಿಂಗೆ ಹೇಳ್ಕೊಟ್ಟವ್ರೆ ಅವರು, ಅವ್ರಿಗೆ ಹೇಳ್ಕೊಡಕ್ ಹೋದಿ ನೀನು? ಅವೋ ಹುಷಾರು, ಅಡಿಗೆ ಹೇಳ್ಕೊಟ್ಟವಳು ನಾನೇಯ ನಿಂಗೆ, ಸುಮ್ಕಿರು. ಓ ಅತ್ತಮ್ಮ, ಈಟ್ ಬಿರಿಯಾನಿ ರೆಡಿ ಆಗೋಯ್ತಾ? ಬಡವ್ರ ಬಿರಿಯಾನಿ, ಚಿತ್ರಾನ್ನ ಚಿತ್ರಾನ್ನ ರೆಡಿ.
ಇಲ್ಲ ಇರಿ. ಜಾಗ ಕೊಡಿ, ಜಾಗ ಕೊಡಿ, ಜಾಗ ಕೊಡಿ. ಹಾ, ರತ್ನ ಉಪಹಾರದಿಂದ ಮೊದಲನೆಯ ಉಪಹಾರ ನನ್ನ ಅಳಿಮಯ್ಯನಿಗೆ. ತಕಳಿ. ನೀವ್ಯಾಕ್ ದುಡ್ಡು ಕೊಡ್ತಿದ್ದೀರಿ ಅಳಿ ಅಂದ್ರೆ? ಅತ್ತಮ್ಮ ಬೇಡ ಅನ್ಬೇಡಿ, ನಿಮ್ ವ್ಯಾಪಾರಕ್ಕೆ ನಂದೇ ಮೊದಲನೇ ಬೋಣಿ ಅಂತ ಅಂದ್ಕೊಳ್ಳಿ. ಇದನ್ನ ತಗೊಂಡೋಗಿ ಗಲ್ಪೆಟ್ಗೆಗೆ ಹಾಕಿ ಒಳ್ಳೇದಾಗ್ಲಿ ಅಂತ ಕೇಳ್ಕೊಳ್ಳಿ. ಎಲ್ರು ಬನ್ನಿ, ಬಿಸಿ ಬಿಸಿ ಚಿತ್ರಾನ್ನ. ಬನ್ನಿ ಬನ್ನಿ. ತಗೊಳ್ಳಿ ವಿದ್ಯಮ್ಮ. ಅತ್ತಮ್ಮ ಏನೇ ಹೇಳಿ, ನಿಮ್ ಕೈ ರುಚಿನೇ ರುಚಿ. ಏನಮ್ಮೆ ಏನೇ ಹೇಳು, ಅತ್ತೆ ಕೈ ರುಚಿನೇ ಕೈ ರುಚಿ ಕಣಮ್ಮೆ. ನಮ್ಮವನ್ ಕೈ ರುಚಿ ಹಂಗೆಯ. ಆಮೆ ಒಂದ್ ನಿಮಿಷ ಇರು ಬಂದ. ಅಯ್ಯಯ್ಯೋ, 500 ರೂಪಾಯಿ ಕೊಡ್ತಿದ್ದೀರಾ? ಚಿಲ್ರೆ ಇಲ್ಲ ಕಣವ. ಪರವಾಗಿಲ್ಲ ಮಡಿಕಲಿ ಅಮ್ಮ, ಇವತ್ತೇ ಶುರು ಮಾಡಿದೀರಾ ಅನ್ಸ್ತದೆ. ನಿಮ್ಗೆ ಒಳ್ಳೇದಾಯ್ತದೆ, ತಕೊಳ್ಳಿ. ತಾಯಿ ಆಯ್ತಾ ಇರೋ ನೀವು ಹರ್ಸಿ ದುಡ್ಡನ್ನ ಕೊಡ್ತಾ ಇದ್ದೀರಾ, ನಮಗ್ ಒಳ್ಳೇದೇ ಆಯ್ತದೆ. ಅತ್ತಮ್ಮ ಹುಟ್ಟಿದ ಮನೆಗೆ ಎತ್ತಪ್ಪ ಹಿಂಗೆ ಮರ್ವಾದ ಕೊಡ್ದವಳ ಹತ್ರ ಕಾಸಿಸ್ಕೊಂಡ್ರೆ ಉದ್ಧಾರ ಆಗಕ್ಕಿಲ್ಲ. ತನ್ನ ಸ್ವಾರ್ಥಕ್ಕೋಸ್ಕರ ಎತ್ತವ್ರ ಮರ್ವಾದೆ ಅಟ್ಟಿ ಗೌರವ ಕಳ್ದಿರೋ ಹತ್ರ ಇನ್ನೊಬ್ರಿಗೆ ಒಳ್ಳೇದ್ ಬಯಸುವ ಮನ್ಸಿರಕ್ಕಿಲ್ಲ ಅತ್ತಮ್ಮ. ನಿನ್ ಬಾಯಿಂದ ನನ್ನ ಹೆಸರು ಕರಿಬೇಡ. ಅಟ್ಟಿ ಬಾಗ್ಲ ಹತ್ರ ಬಂದ್ರೆ ಕತ್ರಸಾಕ್ತೀನಿ ಅಂತ ನಾಟಕ ಆಡ್ಕೊಂಡು ಇಲ್ಲಿಗೆ ಬಂದಿದ್ಯಾ? ಅಲ್ಲ ಅಳಿ ಅಂದ್ರೆ ಪಾಪ ಈ ಹೆಣ್ಮಗ ಬಸ್ರಿ. ಏನು ಒಳ್ಳೇದಾಗ್ಲಿ ಅಂತ ದುಡ್ಡು ಕೊಡಕ್ ಬಂದ್ರೆ ನೀವ್ಯಾಕೆ ಇಟ್ಟೊಂದ್ ಕೋಪ ಮಾಡ್ಕೋತಿದ್ದೀರಿ? ಇವ್ರು ಯಾರು ಅಂತಲೇ ಗೊತ್ತಿಲ್ವಾ? ಯಾಕೆ ಇವ್ರನ್ನ ಕತ್ತರಿಸಾಕೋ ತರ ಮಾತಾಡ್ತಿದ್ದೀರಿ? ಜೊತೆ ಹುಟ್ಟಿದ ಅಕ್ಕ ಅಲ್ವೇ, ಅದಕ್ಕೆ ಆ ಅಧಿಕಾರದಲ್ಲಿ ಹಂಗ್ ಮಾತಾಡ್ತವ್ರೆ. ಗೊತ್ತಿಲ್ದಲೆ ನಾವ್ ಮಾಡಿರೋ ತಪ್ಪಿಗೆ. ಗೊತ್ತಿಲ್ದೆ ಏನಿಲ್ಲ, ನಮ್ಮಪ್ಪ ಏನ್ ಮರ್ವಾದೆ ಕಳೆ ಯಾಕೆ ಅಂತಾನೆ ಮಾಡಿರೋದು. ಯಾವತ್ತು ನಮ್ಮ ಬಗ್ಗೆ ಯೋಚನೆ ಮಾಡ್ದೆ ನಮ್ಮ ಅಟ್ಟಿ ಬಿಟ್ಟೋದು ಅವತ್ತೇ ನಮ್ಮ ಪಾಲಿಗೆ ನೀನ್ ಸತ್ತೋದೆ. ಇನ್ನೊಂದ್ ಕ್ಷಣ ನೀನ್ ಇಲ್ಲೇ ಇದ್ರು ನನ್ ಮನ್ಸತ್ವ ಕಳ್ಕೋಬೇಕಾಗತ್ತೆ. ಗೌಡ್ರೆ, ಅದು ಇವಳೆಂತ ಸ್ವಾರ್ಥಿ ಅಂತ ನಿಂಗಿನ್ನೂ ಗೊತ್ತಿಲ್ಲ ಕಣಮೆ. ಇವಳು ನೆರಳು ಬಿದ್ರುನುವೆ ಅಟ್ಟಿ ಮುಂದೆ ಗರ್ಕೆನೆ ಹುಟ್ಟಕ್ಕಿಲ್ಲ. ಉಂಡ್ ಮನೆಗೆ ಕನ್ನ ಹಾಕವಂತವಳು ಇವಳು. ಇನ್ನು ನನ್ ಕಣ್ ಮುಂದೆ ನಿಂತ್ಕೊಂಬೇಡ, ಹೊಂಟೋಗು ಅಂದೆ.
ಅಯ್ಯೋ ತೆಪ್ಪು ತಿಳ್ಕೊಬೇಡಿ, ನೀವು ಊಟ ಮಾಡಿ, ಊಟ ಮಾಡಿ. ನಿಮ್ಮಂಥವ್ರ ಆಶೀರ್ವಾದ ಸಹಕಾರ ಯಾವಾಗ್ಲೂ ನಮ್ಮಂಥವ್ರ ಮೇಲೆ ಇರ್ಬೇಕು. ನಮ್ತವ ಮನ್ಸತ್ವ ಇನ್ನೂ ಹಂಗೆ ಉಳ್ಕೊಂಡದೆ. ಇಲ್ದೆ ಹೋಗಿದ್ರೆ ಕೆಲವ್ರನ್ನ ಯಾವತ್ತೋ ಕತ್ತರ್ಸಾಕ್ಬಿಟ್ಟಿರ್ತಿದ್ವಿ. ಇವತ್ತಿನ ದಿನ ಎಲ್ಲ ಚೆನ್ನಾಗಿತ್ತು. ಅವಳೊಬ್ಳು ಬರ್ದಲೇ ಹೋಗಿದ್ದಿದ್ರೆ ಛೇ, ನನ್ ಮನ್ಸೆ ಕೆಟ್ಟೋಗಂಗ್ ಮಾಡ್ಬಿಟ್ಲು. ಗೌಡ್ರೆ ಅವರು ನೋಡಮ್ಮಿ, ಇಂಥ ಹೊತ್ನಾಗೆ ಅವಳ ಬಗ್ಗೆ ನೆನ್ಸ್ಕೊಂಡು ನೆಮ್ಮದಿ ಹಾಳು ಮಾಡ್ಕೊಳ್ಳೋದು ಬೇಡ. ಅವಳ ವಿಚಾರವಾ ಇಲ್ಗೆ ಬಿಟ್ರೆ ಚೆನ್ನಾಗಿರತ್ತೆ. ಅಳಿ ಅಂದ್ರೆ ನಾವಿರೋ ಪರಿಸ್ಥಿತಿಲಿ ನಮ್ಮ ಮುಂದಿನ ಜೀವನ ಹೆಂಗಪ್ಪ ಅಂತ ಯೋಚನೆ ಮಾಡ್ಬೇಕಾರೆ ನಮ್ಗೆ ದುಡಿಯಕ್ಕೆ ಅಂತ ಒಂದ್ ದಾರಿ ಮಾಡ್ಕೊಟ್ಟು ನಮ್ ಪಾಲ್ಗೆ ದೇವ್ರಾಗ್ಬಿಟ್ರಿ. ಆಟೊಂದ್ ದೊಡ್ಡ ಮಾತೆಲ್ಲ ಬೇಡ ಬಿಡಿಯತ್ತಮ್ಮ. ಇಲ್ಲ ಅಳಿ ಅಂದ್ರೆ ಇದು ದೊಡ್ಡ ಮಾತಲ್ಲ, ಇದೇ ಸತ್ಯ. ಅವಳು ಮಾತು ತಿಟ್ಟ ಹಾಳಿ ಅಂದ್ರೆ ಈ ಮನೆ ಯಜಮಾನ ಅನ್ನಿಸ್ಕೊಂಡು ನಾನೇನು ಮಾಡ್ಲಿಲ್ಲ. ಉತ್ತರ ಆಗ್ಬೇಕು ಅಂತವ 10 ವ್ಯವಹಾರ ಮಾಡಕ್ ಹೋಗಿ ಕೈ ಸುಟ್ಕೊಂಡು ಕೂತ್ಕೊಂಡೆ. ನಾನು ಯಾವತ್ತು ನನ್ನ ಜವಾಬ್ದಾರಿ ಏನು ಅನ್ನೋದನ್ನ ತಿಳ್ಕೊಳ್ಳೇ ಇಲ್ಲ. ನನ್ನ ಎಂಡ್ರು ಮಾಡಿದ ಸಂಪಾದನೆನಲ್ಲೇ ನಮ್ಮ ಮಟ್ಟಿ ನಡೀತಾ ಇರೋದು. ನಾನು ನನ್ನ ಹಟ್ಟಿಗೋಸ್ಕರ ಏನು ಮಾಡಿಲ್ಲ ಹೇಳಿ ಅಂದ್ರೆ. ಆದ್ರೆ ನೀವು ಈ ಕುಟುಂಬಕ್ಕೋಸ್ಕರ ಬೇಕಾದಷ್ಟು ಸಹಾಯ ಮಾಡಿದ್ರಿ. ಇವಾಗ ನಾವೆಲ್ಲರ ಮುಂದ್ಗುಟ್ಟೆ ತಲೆ ಎತ್ಕೊಂಡು ಬದುಕೋ ದಾರಿ ಮಾಡಿಕೊಟ್ಟಿದ್ದೀರಿ. ನಿಮ್ ದೊಡ್ಡತನಕ್ಕೆ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಏ ಮಾವಯ್ಯೋ, ನೀವತ್ರ ಒಂಚೂರು ಚೆನ್ನಾಗಿರಕ್ಕಿಲ್ಲ. ನೀವ್ ಯಾವಾಗ್ಲೂ ಎಲ್ಲರನ್ನೂ ನಗಾಡ್ಸ್ಕೊಂಡಿರ್ಬೇಕು. ಆಗ್ಲೇಯ ಮನೇಲಿರೋರುವೆ ಮನೇನುವೆ ಕಳ್ಕಳೆಯಾಗಿರುತ್ತೆ. ಹ್ಞೂ ಅಪ್ಪ, ನೀನ್ ಯಾವಾಗ್ಲೂ ನಗಾಡ್ಕೊಂಡಿದ್ರೆಯ ನಾವೆಲ್ರೂ ಸಂತೋಷವಾಗಿರಕ್ಕಾಗೋದು. ನೋಡಿ, ನೀವೆಲ್ರೂ ನಾನೇನೋ ದೊಡ್ಡದಾಗಿ ಮಾಡ್ಬಿಟ್ಟಿವ್ನಿ ಅಂತ ಹೊರ್ಗಿಂತವ್ರ ನೋಡೋದನ್ನ ಮೊದ್ಲು ನಿಲ್ಸಿ. ನಾನು ನಿಮ್ಮಲ್ಲಿ ಒಬ್ಬ ಅನ್ಕೊಂಡಿದ್ರೆ ಈ ವಿಷಯನ ಇಲ್ಲಿಗೆ ಬಿಟ್ಟು ಚಂದಾಗೆ ಸಂಪಾದನೆ ಮಾಡೋದ್ರ ಕಡೆ ಗಮನ ಕೊಡಿ. ಮಾವಯ್ಯ, ನೀವಿನ್ನಾದ್ರೂ ಕಲ್ತಿರೋ ಅಭ್ಯಾಸಗಳನ್ನೆಲ್ಲ ಬಿಟ್ಟು ಜವಾಬ್ದಾರಿಯುತ ಮನಸ್ಸಿನಾಗ ನಡ್ಕೊಳ್ಳಿ. ಸರಿ ಅಳಿ ಅಂದ್ರೆ. ನೋಡವ ಇದ್ಯಾ, ನಿನ್ ಗಂಡ ನಮ್ ಕುಟುಂಬ ಕಾಪಾಡಕ್ಕೆ ಅಂತಾನೆ ಬಂದಿರೋದು. ನಾವ್ ಯಾವಾಗ್ಲೂ ಅವ್ರಿಗೆ ಋಣವಾಗಿರ್ತೀವಿ. ಆದ್ರೆ ನೀನು ಜೀವನ ಪರ್ಯಂತ ಅವರು ಸುಖವಾಗಿ ಸಂತೋಷವಾಗಿ ನೆಮ್ಮದಿಯಾಗಿರೋ ಹಂಗೆ ನೋಡ್ಕೋಬೇಕಾಗಿರೋದು ನೀನು ಕಣಮ್ಮ. ಸರಿ ಅಜ್ಜಿ. ಅಮ್ಮಿ, ನಂಗೆ ಈ ಅರಳಿ ಕಟ್ಟೆ, ಅರಳಿ ಮರ ಇದನ್ನೆಲ್ಲ ನೋಡ್ತಾ ಇದ್ರೆ ನಾವು ಚಿಕ್ಕ ವಯಸ್ಸಲ್ಲಿ ನಾನು, ಕ್ವಾಟ್ಲೆ, ಸುಭಾಸ, ವಿನಂತಿ, ಚಿತ್ರ ಎಲ್ಲರೂ ಅದೇಷ್ಟು ಆಟ ಆಡ್ತಾ ಇದ್ವಿ ಗೊತ್ತಾ?
ಮನೆಯವರೆಲ್ಲ ಬಂದು ಬೈಬೇಕು ಹೊಡಿಬೇಕು ಅಷ್ಟೇ ಆಟ ಆಡ್ತಾ ಇದ್ವಿ. ನಾನು ಸುಭಾಸ ಕ್ವಾಟ್ಲೆ ಅಂತೂ ಮಾರ್ಕೋತಿ ಆಡಕ್ ಹೋಗೋದು ಎಷ್ಟು ಒದೆ ತಿಂದಿದೀವ ಮಟ್ಟಿಯವ್ರ ಹತ್ರ. ಸ್ಕೂಲಿಂದ ಬಂದಿದ್ದೆ ಇದೇ ಕೆಲ್ಸ, ಚಾನಲ್ಗೆ ಹೋಗಿ ನೀಡಿ ಈಜಾಡು ಬಾ ಮಟ್ಟಿಯವ್ರ ಹತ್ರ ಒದೆ ತಿನ್ನು. ಆ ಖುಷಿನೇ ಬೇರೆ ಕಣಮಿ. ಅಷ್ಟೇ ಯಾಕೆ, ನೀನು ಸರು ಪ್ಲಾನ್ ಮಾಡಿ ನನ್ನ ಕ್ವಾಟ್ಲೆನ ಗದ್ದೆ ಕೆಡವಿದ್ರಲ್ಲ, ಆಗ್ಲೂ ಅಷ್ಟೇಯ. ಅಲ್ಲಿಂದ ಚಾನಲ್ಗೆ ಹೋಗಿ ಈಜಾಡ್ಕೊಂಡು ಆನಂದವಾಗಿ ಹಟ್ಟಿಗೆ ಬಂದಿದ್ವಿ. ಇದ್ಯಾಕಮ್ಮಿ ಹಿಂಗ್ ನೋಡ್ತಾ ಇದ್ವಿ? ಹಿಂಗಿರೋದಕ್ಕೆ ನಿಮ್ಮೊಬ್ರಿಗೆ ಸಾಧ್ಯ ಅನ್ಕತೀನಿ. ನಾನ್ ಹೆಂಗಿದ್ದೀನಮ್ಮಿ? ಯಾವಾಗ್ಲೂ ಎಲ್ರಿಗೂ ಒಳ್ಳೇದನ್ನೇ ಬಯಸ್ತಾ, ಎಲ್ರನ್ನು ಸಂದಾಗ್ ನೋಡ್ಕೊಂತ, ಎಲ್ರಿಗೂ ಇಷ್ಟ ಆಗಂಗ್ ಇರೋದಕ್ಕೆ ನಿಮ್ಮೊಬ್ರಿಂದಾನೇ ಸಾಧ್ಯ ಅಲ್ವೇ? ಅಲ್ಲ ಕಣಮ್ಮಿ, ಮನ್ಸ ಹೋಗ್ಬೇಕಾರೆ ಏನಾದ್ರು ಒತ್ಕೊಂಡು ಹೋಗ್ತೇನೆ ನಮ್ಮಿ. 4 ಜನದ ಪ್ರೀತಿ ವಿಶ್ವಾಸ ಸಾಕಲ್ವೇ ನಮ್ಮಿ? ನಮ್ ಜೊತೆಲಿರೋರು, ನಮಗ್ ಬೇಕಾದವರು, ನಮ್ಗೆ ಇಷ್ಟವಾಗಿರೋರು ಯಾವಾಗ್ಲೂ ಖುಷಿಯಾಗಿರ್ಬೇಕು ಅಂತ ಅನ್ಕೊಂತೀನಿ. ಅದಕ್ಕೆ ನನ್ ಕೈಲಾಗಿದ್ದು ನಾನು ಮಾಡ್ತೀನಿ ಆಟ ಕಣಮ್ಮಿ.